ಪ್ರೀತಮ್ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ವೇದ. ಅಲ್ಲ ಮತ್ತೆ ಸೈಲೆಂಟಾಗಿ ನಿಂತ್ಕೊಬಿಟ್ಟಿದ್ದೀರಾ, ಮಾತಾಡ್ತಾನೆ ಇಲ್ಲ. ಏನೋ ಕೆಲಸ ಮಾಡ್ತಿದ್ದಲ್ಲ, ಸೊ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಲ್ಲೇ ಇದ್ದೆ. ಹೇ ಇಟ್ಸ್ ಓಕೆ, ಬನ್ನಿ ಕೂತ್ಕೊಳ್ಳಿ. ಅಲ್ಲ ವೇದ, ಇಡೀ ಪ್ರಪಂಚನೇ ಹೊಸ ಹೊಸನ್ ಬರ್ಮಾಡ್ತಿದ್ದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದೆ. ಅವ್ರ ಜೊತೆ ಸೇರ್ಕೊಂಡು ನೀನು ಸೆಲೆಬ್ರೇಟ್ ಮಾಡೋದು ಬಿಟ್ಟು ಹೀಗೆ ಒಂಟಿಯಾಗಿ ಕೆಲಸ ಮಾಡ್ತಾ ಕೂತಿದ್ಯಲ್ಲ. ಈ ಒಂಟಿತನನೇ ನನಗೆ ಖುಷಿ ಕೊಡ್ತಿದೆ ಪ್ರೀತಮ್. ಯಾಕೆ ಹಾಗೆ ಮುಖ ಕಿವುಚ್ಕೊಳ್ತಿದ್ದೀರಾ? ಸರಿ ವೇದ, ನಾನು ಬರ್ತೀನಿ, ಬಾಯ್. ಪ್ರೀತಮ್ ಯಾಕೇನಾಯ್ತು? ಯಾಕೆ ಎದ್ದೋಗ್ತಿದ್ದೀರಾ? ನಿನಗೆ ಒಂಟಿತನನೇ ಖುಷಿ ಕೊಡ್ತಿದ್ದ ಅಂದಮೇಲೆ ನಾನು ಡಿಸ್ಟರ್ಬ್ ಮಾಡಬಾರ್ದಲ್ವಾ? ನಾನು ಬರ್ತೀನಿ. ಪ್ರೀತಮ್ ಕೂತ್ಕೊಳ್ಳಿ. ಕಮಾನ್ ಮ್ಯಾನ್, ನನ್ನ ಫೀಲಿಂಗ್ಸ್ನ ನಾನು ಹೇಳ್ಕೊಂಡೆ ಅಷ್ಟೆ. ಅಲ್ಲ, ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ನು ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಎಸ್ ಪ್ರೀತಮ್, ಹೇಳಿ. ಏನಿಲ್ಲ ವೇದ, ಒಬ್ಳೇ ಇರ್ತೀಯ, ಬೋರ್ ಆಗ್ತಿರ್ಬೋದು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಬಂದೆ. ಓಕೆ, ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಹಾಡು ಹೇಳ್ತೀರಾ? ನಾನು ನಾನೊಂದು ಸಣ್ಣ ಕ್ವಿಜ್ ಮಾಡ್ತೀನಿ. ಗೆದ್ದರೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ಸೋತ್ರೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ಚಾಲೆಂಜಾ? ಇವೇದಂಗೆ ಚಾಲೆಂಜ್. ಚಾಲೆಂಜ್ ಅಕ್ಸೆಪ್ಟೆಡ್. ಓಕೆ, ಫಸ್ಟ್ ಕ್ವೆಶನ್. ಒಂದು ಎಲೆಕ್ಟ್ರಿಕ್ ಟ್ರೈನ್ 100 ಕಿಲೋಮೀಟರ್ ಸ್ಪೀಡಲ್ಲಿ ವೇಗವಾಗಿ ಹೋಗ್ತಿದೆ. ಅದೇ ಸಮಯಕ್ಕೆ ಆಪೋಸಿಟ್ ಡೈರೆಕ್ಷನಿಂದ ಗಾಳಿ ವೇಗವಾಗಿ ಬರ್ತಿದೆ. ಈಗ ಟ್ರೈನ್ ಹೋಗಿ ಯಾವ ದಿಕ್ಕಿಗೆ ಹೋಗುತ್ತೆ? ಓ ಟೂ ಇಂಟೆಲಿಜೆಂಟ್ ಕ್ವಶನ್. ಎಲೆಕ್ಟ್ರಿಕ್ ಟ್ರೈನ್ಗೆ ಹೊಗೆನೇ ಬರಲ್ಲ. ಸ್ಮಾರ್ಟ್. ವೇದ 1, ಪ್ರೀತಮ್ 0. ನೆಕ್ಸ್ಟ್. ಓಕೆ, ಸೆಕೆಂಡ್ ಕ್ವೆಶನ್. ಇದನ್ನು ಜಾಸ್ತಿ ಬಳಸಿದಷ್ಟು ಶಾರ್ಪ್ ಆಗ್ತಾ ಹೋಗುತ್ತೆ. ಏನದು? ಚಾಕು. ರಾಂಗ್. ಬುದ್ಧಿ ವೇದ, ಬುದ್ಧಿ. ಪ್ರೀತಮ್ 1, ವೇದ 1. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಪ್ರಪಂಚದಲ್ಲಿರೋ ಯಾವುದೇ ಬಲಶಾಲಿ ವ್ಯಕ್ತಿ ಆದರೂ 5 ನಿಮಿಷಕ್ಕಿಂತ ಜಾಸ್ತಿ ಹಿಡ್ಕೊಳಕ್ಕಾಗಲ್ಲ. ವಾಟ್ ಈಸ್ ದಿಸ್? ಟೆನ್ಷನ್. ನನ್ನನ್ನು ದಾಟಿ ಮದುವೆ ಮುಂಜಿ ಅಂತ ಏನಾದ್ರೂ ಹೋದ್ರೆ ಆ ವಿಕ್ರಮ್ ಮನೆ ಮುಂದೆ ನೇಣಕ್ಕೊಂದು ಸತ್ತೋಗ್ತೀನಿ. ನಿಮ್ ಕೆಲಸ ನೋಡ್ಕೊಂಡು ಸುಮ್ಮನಿದ್ರೆ ಸರಿ, ವಿನಾಕಾರಣ ನನಗೆ ಕೆಳಕ್ಬೇಡಿ. ಅಮ್ಮ, ನಾನು ಕೊನೆ ಸಲ ಕೇಳ್ತಾ ಇದ್ದೀನಿ, ಮದುವೆ ಮಾಡಿಸ್ತೀಯಾ ಇಲ್ವಾ? ನೋಡಮ್ಮ, ಈ ಮದುವೆ ನಡೀಲಿಲ್ಲ ಅಂದ್ಕೋ, ನೀನ್ ಯಾವತ್ತೂ ನನ್ನನ್ನು ಜೀವಂತವಾಗಿ ನೋಡಲ್ಲ. ಲೇ ಸುಧಾ, ನಮ್ಗಿರೋದು ಅವಳು ಒಬ್ಳೇ ಮಗಳು ಕಣೆ. ಅವಳ ಸಂತೋಷನ ಅವಳು ಕೊಟ್ಬಿಡೋಣ. ಅಲ್ಲ, ನನ್ನ ಫೀಲಿಂಗ್ನ ನಾನು ಹೇಳ್ಕೊಂಡೆ ಕಣೆ. ನನ್ನ ಮಗಳ ಖುಷಿ ಎಲ್ಲಿದೆ ನಂಗೆ ಗೊತ್ತು ರೀ. ಹಾಗೆ ಬಿಟ್ಬಿಡ್ತೀನಿ ಅವಳನ್ನ. ನನ್ನ ಮಗಳನ್ನ ವಿಕ್ರಮ್ಗೆ ಕೊಡೋಕ್ಕೆ ನನ್ಗೆ ಏನು ಅಭ್ಯಂತರ ಇಲ್ರಿ. ಮತ್ತೆ ಯಾಕೆ? ಎಲ್ಲದಕ್ಕೂ ಒಂದು ಕಾರಣ ಇದೆ ನೋಡಿ. ನೀವು ಆ ಮೇಷ್ಟ್ರಿಗೆ ಈಗಲೇ ಕಾಲ್ ಮಾಡಿ ನಾನು ಹೇಳ್ದಂಗೆ ಹೇಳಿ, ಮುಂದಿನ ನಾನು ನೋಡ್ಕೊತೀನಿ. ಅಯ್ಯೋ ನನ್ನ ಚಿನ್ನ, ಈಗಲೇ ಫೋನ್ ಮಾಡ್ತೀನಿ. ಹಲೋ, ನಮಸ್ಕಾರ ಮೇಷ್ಟ್ರೆ, ನಾನು ಮೂರ್ತಿ ಮಾತಾಡ್ತಿರೋದು. ಮೂರ್ತಿನ? ಯಾವ ಮೂರ್ತಿ? ಮೇಷ್ಟ್ರೆ, ನಾನು ಗೊತ್ತು ಸಿಗ್ಲಿಲ್ವಾ? ಸುಧವ್ರ ಯಜಮಾನ್ರು, ಸಾಕ್ಷಿ ಫಾದರು. ಓ, ನೀನಾ? ಸರಿ ಹೇಳು, ಏನು ವಿಷಯ? ಏನಿಲ್ಲ ಮೇಷ್ಟ್ರೆ, ಬೆಳಿಗ್ಗೆ ಜಯಕ್ಕ ವಿಕ್ರಮನ್ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ರಲ್ಲ, ಆ ವಿಷಯವಾಗಿ ತಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನೋ ಜಯ ವಿಕ್ರಮ್ನ ಕರ್ಕೊಂಡು ನಿನ್ನ ಮನೆಗೆ ಬಂದಿದ್ಲಾ? ಓಹೋ, ಮ್ಯಾಟ್ರೇ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಜಯಕ್ಕ ನಿಮ್ಮ ಹತ್ರ ಏನು ಹೇಳಿಲ್ವಾ? ಹೋಗ್ಲಿ ಬಿಟ್ಬಿಡಿ. ನೋಡಿ ಮಿಸ್ಟ್ರೆ, ಈ ಥರ ದೊಡ್ಡ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ
ಎರಡು ಫ್ಯಾಮಿಲಿ ಹೆಡ್ಗಳು ಒಂದು ಕಡೆ ಸೇರಿಕೊಂಡು ಮೀಟಿಂಗ್ ಮಾಡೋದು ಒಳ್ಳೇದು ಅನಿಸುತ್ತೆ. ಡಿಸಿಷನ್ನು ಮೀಟಿಂಗು ಏನಯ್ಯ ಮಾತಾಡ್ತಿದ್ಯಾ ನೀನು? ಫೋನಲ್ಲಿ ಮಾತಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಮೇಷ್ಟ್ರೆ. ಒಂದು ಕಡೆ ಕೂತು ಮಾತಾಡೋದು ಒಳ್ಳೇದು ಅನಿಸುತ್ತೆ. ಇದು ಏನು ಮಾತಾಡ್ತಿದ್ಯೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಮನೇಲಿದ್ದೀನಿ, ಬಾ ಮಾತಾಡೋಣ. ಮೇಷ್ಟ್ರೆ, ಇಂಥ ವಿಷಯನೆಲ್ಲ ಮನೇಲಿ ಕೂತು ಮಾತಾಡೋಗಿಲ್ಲ. ನೋಡಿ ಮಿಸ್ಟ್ರೆ, ಒಂದು ಕೆಲಸ ಮಾಡಿ, ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಜಯಕ್ಕನ್ ಕರ್ಕೊಂಬನ್ನಿ. ನಾನು ನಮ್ಮ ಸುಧನ್ನ ಎತ್ತಾಕೊಂಡ್ಬಂದ್ಬಿಡ್ತೀನಿ. ಏನೋ ಎತ್ತಾಕೊಂಡು ಬರ್ತೀಯಾ? ಏನು ಕುಡ್ದು ಮಾತಾಡ್ತಿದ್ಯಾ ನೀನು? ಹುಚ್ಚಾಗಿ ಮಾತಾಡ್ತಿದ್ಯಾ? ಅಯ್ಯಯ್ಯೋ ಇಲ್ಲ ಮೇಷ್ಟ್ರೆ, ಈಗ ಜಾಸ್ತಿ ಕುಡಿದಿಲ್ಲ, ಒಂದು ಕ್ವಾರ್ಟರ್ ರಾತ್ರಿ ಹೊತ್ತು ಕುಡಿತೀನಿ ಅಷ್ಟೇ. ಮೇಷ್ಟ್ರೆ, ನೀವು ದೇವಸ್ಥಾನ ಹತ್ರ ಬಂದ್ಬಿಡಿ ಮೇಷ್ಟ್ರೆ, ಎಲ್ಲ ಮಾತಾಡ್ಕೊಳ್ಳೋಣ. ಬಾಯ್. ಜಯ, ಏನು ನಡೀತದೆ ಇಲ್ಲಿ? ಏನಂದ್ರೆ ಮೂರ್ತಿಗಳು ನಮ್ಮಿಬ್ರು ತಕ್ಷಣ ದೇವಸ್ಥಾನಕ್ಕೆ ಬರ್ಕ ಹೇಳ್ದ. ಹೋಗ್ಬರೋಣ ಬನ್ನಿ. ನೀವು ರೆಡಿಯಾಗಿ, ನಾನು ರೆಡಿಯಾಗಿ ಬರ್ತೀನಿ. ನೋ, ಉಸಿರು ವೇದ. ನೌ ಪ್ರೀತಮ್ 2, ವೇದ 1. ಅನದರ್ ಕ್ವಶನ್, ಓಕೆನಾ? ಇದು ನಿನಗೆ ಸಂಬಂಧಿಸಿದ್ದಾದರೂ ಹೆಚ್ಚಾಗಿ ಬೇರೆಯವರೇ ಬಳಸ್ತಾರೆ. ಏನದು? ಹೆಸರು ವೇದ. ಅದು ನಮಗೆ ಸೇರಿದ್ರು ಹೆಚ್ಚಾಗಿ ಬೇರೆಯವರೇ ಬಳಸ್ತಾರೆ. ಆಯ್ತು ಸ್ವಾಮಿ, ನೀವು ಮುಂದೆ ನನಗೆ ಲೆಕ್ಕಾಗಲಿಲ್ಲ. ಹೇಳಿ ಏನು ಮಾಡ್ಬೇಕಂತ. ಏನು ಮಾಡಬೇಕಂದ್ರೆ, ಈಗ ಚಕ ಅಂತ ಹೋಗಿ ರೆಡಿಯಾಗಿ ಬರಬೇಕು. ನಾವು ನಿಮ್ಮ ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅರೆ ವೇದ, ಚಾಲೆಂಜ್ ಇಸ್ ಅ ಚಾಲೆಂಜ್. ಪ್ರೀತಮ್, ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಯಾಕಂದರೆ ನಾನು ನಿನ್ನ ಖುಷಿ ನೋಡೋಕೆ ಬಯಸ್ತೀನಿ ವೇದ. ಪ್ಲೀಸ್. ಸರಿ ಸರಿ ಆಯ್ತು. ಕವತ್. ಯಾಕೋ ಟೀ ಹಂಗೆ ಇದೆ, ತಗೋ. ಅಯ್ಯೋ, ತಣ್ಣಗಾಗೋಗಿದೆಯಲ್ಲ. ನೀನು ಇದ್ದಾಗ ಇದೆಯಲ್ಲ, ಮುಖದಲ್ಲಿ ಸಂತೋಷನ ಕಾಣಿಸ್ತಿಲ್ಲ. ಯಾಕಪ್ಪ ವೇದನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಏಯ್, ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ? ಅವಳು ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ ನಾನೇ ತಾನೆ. ಎದೆ ತೆಚ್ಕೊಂಡೋಳಿ ಈ ಮಾತನ್ನ. ಹೇಯ್, ತಣ್ಣಗಾಗಿರೋ ಟೀ ಕುಡಿದ್ರೆ ಮಜಾ ಇರಲ್ಲ ಕಣೋ. ಹಂಗೆ ಪ್ರೀತಿಸೋರು ಇಲ್ಲ ಅಂದರೆ ಲೈಫಲ್ಲೂ ಮಜಾ ಇರಲ್ಲ. ಅದಕ್ಕೆ ಅವ್ರ ಅಮ್ಮನ ಕರ್ಕೊಂಡೋಗಿದ್ದು ಸಾಕ್ಷಿ ಮನೆಗೆ ಹೆಣ್ಣು ಕೇಳೋಕೆ. ಆ ಕರ್ಮ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅವನ ಬರೀ ಫ್ರೆಂಡಾಗಿ ನೋಡಿದ್ದೀನಿ ಕಣ, ಆ ದೃಷ್ಟಿಲಿ ಯಾವತ್ತು ನೋಡಿಲ್ಲ. ಸರಿ, ವೇದನ್ ಜೊತೆ ಕಳ್ಳ ಒಳಗಡೆನೆ ಫೀಲಿಂಗ್ ಇಟ್ಕೊಂಡು ಹೊರಗಡೆ ಬಾಯ್ ಬಿಡಲ್ಲ ಅಂತೀಯಲ್ವಾ? ಇರಲಿ ಇರಲಿ, ಎಷ್ಟು ದಿನ ಈ ಕಳ್ಳಾಟ ನಡೆಯುತ್ತಂತ ನಾವು ನೋಡ್ತೀವಿ ಕಣ. ಮಗ, ನನಗೆ ಕಾಡ್ತಿರೋ ಕಟ್ಟ ಕಡೆ ಪ್ರಶ್ನೆ ಒಂದೇ. ಬುಗುಳ್ ಸಾಯಿ. ಮಗ, ನಿಜ ಹೇಳು, ನೀನು ವೇದನ ಲವ್ ಮಾಡ್ತಾ ಇದೆಯಾ ಇಲ್ವಾ? ಯಾಕೆ ತಂದೆ ಟಾರ್ಚರ್ ಕೊಟ್ಟು ಸಾಯಿಸ್ತಾ ಇದೆಯಾ? ಒಂದು ನಿಮಿಷ. ಅದಕ್ಕೆ ಬೇತಾಳ ಒಂದು ಗಿಡ ಕೊಟ್ಟಿದ್ಲು, ಅದಕ್ಕೆ ನೀರು ಹಾಕಕ್ಕೆ ಮಾಡ್ತೋಯ್ತು. ನಿನ್ನೆ ಸ್ವಲ್ಪ ನೀರು ಹಾಕ್ತೀರಾ? ಹಾಂ, ಥ್ಯಾಂಕ್ ಯು. ಖಾಲಿ ಆಗಿರೋ ಲೋಟನ ಏನು ಕುಡಿತೀಯ? ಬರೀ ಲೋಟ ನೆಕ್ಬೇಕಷ್ಟೇ ಇವಾಗ. ಮಗ, ಸರ್ಪ್ರೈಸ್! ನ್ಯೂ ಇಯರ್ ಪಾರ್ಟಿಗೆ ಪಾಸ್ ಸಿಕ್ತು ಕಣ್ರು. ಹೌದನಾ? ರಾತ್ರಿಗೆ ಹೋಗೋಣ? ಅಯ್ಯೋ, ಬಿಡ್ತೀವ ಚಾನ್ಸ್ನ? ಏಯ್, ನೀನು ರೆಡಿ ಆಗ್ಬಿಡ, ಹೋಗ್ಬಿಡನೆ. ನನಗೆ ಯಾಕೋ ಮನಸ್ಸಿಲ್ಲ, ನೀವು ಹೋಗಿ ಬನ್ನಿ. ಲೇ, ಬರ್ಲಿಲ್ಲ ಅಂದ್ರೆ ರಾಡ್ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ತಿರುಪತಿ ದೇವಸ್ಥಾನ ಮುಂದೆ ಕ್ಯೂ ಇರೋ ಹತ್ರ ಕ್ಯೂ ಇತ್ತು. ಆ ಕ್ಯೂ ಅಲ್ಲಿ 2 ಅವರ್ ನಿಂತ್ಕೊಂಡು ಪಾಸ್ ತಗೊಂಡ್ ಬಂದ್ರೆ ಬರಲ್ಲ ಅಂತ ನಾಟಕ ಮಾಡ್ತಿದ್ಯಾ? ಬರ್ಬೇಕಷ್ಟೇ. ಬರಲ್ಲ ಅಂತ ಬಾಯಿ ತೆಲ್ಬಿಟ್ರೆ ಹಂಗೆ ಬಾಯಿ ಬಟ್ಟೆ ತಿರುಗ್ಬಿಡ್ತೀನಿ.
ಯಾಕೆ ವೈಲೆಂಟ್ ಆಗ್ದಿದ್ದೀರಾ? ಬರ್ತೀನಿ ಬಿಡಿ.